ಈಗ ಪದ್ಯಮಾಲ ಪೂಜಾ ವಿಷಯ ಶುರು ಮಾಡಿದ್ರು. ಅದರಲ್ಲಿ ಏನಂತ ಬಂತು ಮೊದಲಿಗೆ? ಪ್ರಣಮ್ಯ ಶ್ರೀಪತಿಂ ಸರ್ವಾನ್ ಗುರುಂಶ್ಚಾಥ ಪ್ರವಚ್ವ್ಯಹಂ ಯಥಾಮತಿ ಹರೇ ಪೂಜಾಭಿಹಿಂ ವೈಷ್ಣವ ಸಮ್ಮತಂ. ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ ಸುಧಾ ಬರೆದವರು ಬರೆದಿರೋದು ದೇವ ಪೂಜೆ ಹಾಗೆ ಮಾಡಬೇಕು ಅನ್ನೋದನ್ನ ಸುಧಾ ಬರೆದ ದೇತೀರ್ಥರು ಬರೆದಿರೋದು. ಆದ್ದರಿಂದ ಪದ್ಯಮಾಲ ಸರಿಯಾಗಿ ಓದಿದ್ರೆ ಸುಧಾಕಾರ ಒಂದು ಗ್ರಂಥ ಅದ್ರ ಓದಿದಾಗ ನಿತ್ಯ ಪೂಜೆ ಅಂತೂ ಮಾಡಲೇಬೇಕಲ್ಲ. ಆ ದೃಷ್ಟಿಯಲ್ಲಿ ಸರಿಯಾಗಿ ಓದಬೇಕು, ಅರ್ಥ ಮಾಡ್ಕೋಬೇಕು, ಒಳ್ಳೆ ಫಲ ಸಿಗುತ್ತೆ. ಯಥಾಮತಿ ಹರೇ ಪೂಜಾವಿಧಿಂ ವೈಷ್ಣವ ಸಮ್ಮತಂ. ವೈಷ್ಣವ ಸಮ್ಮತವಾದ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರಿಂದ ಉಳಿದಿದ್ದು ವೈಷ್ಣವ ಸಮ್ಮತ ಅಲ್ಲ ಅಂದ್ರೆ ಇನ್ವ್ಯಾಲಿಡ್ ಅಂತ. ಇನ್ವ್ಯಾಲಿಡ್ ಅವ್ರು ಸರ್ಕಾರ ಪ್ರಿಂಟ್ ಮಾಡಿದ ಟೆಕ್ಸ್ಟ್ ಬುಕ್ ವ್ಯಾಲಿಡ್ ಅದು. ಉಳಿದವ್ರು ಮಾಡಿದ್ರೆ ವ್ಯಾಲಿಡಿಟಿ ಇರೋದಿಲ್ಲ. ಯಾರ ನಿನ್ನೆದೆಲ್ಲ ಆಯ್ತಲ್ಲ. ನಿನ್ನೆ ವೈಷ್ಣವರಿಂದ ವಾಯುದೇವರು, ವೀರ ವೈಷ್ಣವನ ಯಥಾಶಂಭು, ಅವರಿಗೆ ಸಮರ್ಥ ತಂತ್ರ ಸಾಧು ಹೇಳಿರೋ ವಿಚಾರ ಅದೆಲ್ಲ ಸೇರ್ಬೇಕು. ಮೊದಲಿಗೆ ಏನ್ ಮಾಡಬೇಕು? ಆದೌ ದೇವಗೃಹೇ ನ್ಯಸ್ಯ ಕಲಶಾನ್ ಸಪ್ತ ಪಂಚವ. ಮೊದಲು ದೇಹಗೃಹದಲ್ಲಿ 7 ಅಥವಾ 5 ಕಲಶ ಅಗ್ರೋದಕ ಅಂತ ಹೇಳ್ತಾರೆ. ಅಗ್ರೋದಕ ಸಿದ್ಧ. ಅಗ್ರ ಅಂದ್ರೆ ಶ್ರೇಷ್ಠ ಅಂತ, ಶ್ರೇಷ್ಠವಾದ ಉದಕ. ಅದಕ್ಕಿಂತ ಮುಂಚೆ ಏನ್ ಮಾಡಿರ್ಬೇಕು? ಒಂದ್ಸತಿ ನೋಡ್ಬೇಕು, ನೀರ್ ನಿಂತಿರುತ್ತೆ, ಇದಾಗಿರುತ್ತೆ, ಮಡಿಯಲ್ಲಿ ಕ್ಲೀನ್ ಮಾಡಕ್ ಹೋಗ್ಬೇಕು. ಫಸ್ಟ್ ಅದ ಸ್ನಾನ ಮಾಡಕ್ ಹೋಗ್ಬೇಕು, ಮತ್ತೆ ಸ್ನಾನಕ್ಕೆ ಹೋಗ್ಬೇಕು, ಎಲ್ಲ ರೆಡಿ ಮಾಡ್ಕೋಬೇಕು. ಏನೇನಿದೆ ತುಳಸಿ ಎಲ್ಲ ತಂದಿಟ್ಕೋಬೇಕು. ಆಮೇಲೆ ಮೈಲಿ ಪದ ಆ ಕಡೆ ಇದ್ರೆ ತಗೊಳಕ್ ಬರೋದಿಲ್ಲ, ಆದ್ದರಿಂದ ರೆಡಿ ಆಗ್ಬೇಕು. ಆದವು ದೇವಗೃಹೇನೆ. ದೇವಗೃಹ ಅಂದ್ರೆ ಪೂಜಾ ರೂಮ್ ಅಂತ. ಪೂಜಾ ರೂಮ್ ನಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ಕೋಬೇಕು. ಆಹಾರೇ ತುಳಸೀಂ ದೂರ್ವ. ತುಳಸಿ ದೂರ್ವಾಕ್ ಒತ್ತಿ ಹೇಳಿದ್ರಿಂದ ದಿವಸ ದೂರ್ವ ಪೂಜೆ ಬಹಳ ಶ್ರೇಷ್ಠ. ಇಲ್ದಾದ್ರೆ ಬಾರಿಸ್ತಾನ ಅಂದ್ಕೊಂಡು ಹಾಕ್ಬೇಕು. ಭಕ್ತ್ಯಾ ದೂರ್ವಾಂಕುರೈ ಪುಂಭಿ ಅಂತ ಟೀಕಾ ಆಚಾರ್ಯರು ಎಲ್ಲಿ ಹೇಳಿದ್ದಾರೆ? ಕೃಷ್ಣಾಮೃತ ಮಹಾಣದಲ್ಲಿ ಹೇಳಿದ್ದಾರೆ. ನಿಮ್ಗೇನು ಇಲ್ಲ, ಹೌದಲ್ಲೋ, ಹೂವು ಕೂಡ ಇಲ್ಲ, ದೂರ್ವಾಂಕುರದಿಂದ ಹಾಕಿ ಕೊನೆ ಪಕ್ಷ ಅದೇನು ಪ್ರಶ್ನೆ ಇಲ್ಲ. ಎಲ್ಲಿ ಸಿಕ್ಕಲ್ಲ ಬೆಳೆಯುತ್ತ. ಆದ್ರಿಂದ ದೂರ್ವ ಅಂದ್ರೆ ಗರಿಕೆಯಿಂದ ಪೂಜೆ ಮಾಡಿ. ಕಲಶ ಸಪ್ತ ಪಂಚವ ಪುಷ್ಪಾಣಿ. ಆದ್ರೆ ಹೂವುಗಳು ಮಾತ್ರ ತುಳಸಿಯಿಂದ ಹೇಳಿದೆ 10 ದಿವಸ ಬರುತ್ತೆ. ಅಕಸ್ಮಾತ್ ಒಣಗಿದ್ರು ಬರುತ್ತೆ. ತುಳಸಿ ಒಣಗಿದ್ರು ದೋಷ ಇಲ್ಲ. ಅರ್ಥ ಆಯ್ತಾ? ಬೇರೆದು ಒಣಗಿದ್ರೆ ಬರಲ್ಲ. ಹೂಗಳು ಫ್ರೆಶ್ ಆಗಿದ್ರೆ ಮಾತ್ರ ಹೂವು, ಒಣಗಿದ್ರು ಪೂಜೆ ಮಾಡಬಾರದು. ತುಳಸಿ ಹಾಗಲ್ಲ, ಅದು ಒಣಗಿದ್ದೇ ಮಾಡಬೇಕು ಅಂತ ಅರ್ಥ ಅಲ್ಲ. ಮತ್ತೆ ಒಣಗಿದ್ರೂ ಪರವಾಗಿಲ್ಲ ಮಾಡೋದು. ಫ್ರೆಶ್ ಆಗಿದ್ರೆ ಪ್ರಿಫರೆನ್ಸ್ ಅದಕ್ಕೆ. ಇಲ್ದೆ ಹೋದ್ರೆ ಹಳೇದಾಗಿದ್ರು ಪರವಾಗಿಲ್ಲ ಉಪಯೋಗಿಸಿ. ತೀರಾ ಆಪತ್ಕಾಲದ ನಿರ್ಮಾಲ್ಯ ತೊಳೆದು ಉಪಯೋಗಿಸ್ಬೋದು. ತೀರಾ ಆಪತ್ಕಾಲದ ತುಳಸಿನೇ ಸಿಗೋ ಸಂಭವ ಇಲ್ಲ ಅಂತ ಹೇಳಿದ್ರೆ ನಿರ್ಮಾಲ್ಯ ತೊಳೆದು ಬಿಟ್ಟು, ಅದೇನು ಉಳಿದೋರ್ ನಿರ್ಮಾಲ್ಯ ಅಲ್ಲ, ದೇವ್ರ ನಿರ್ಮಾಲ್ಯ ಮಾತ್ರ. ಉಳಿದ ನಿರ್ಮಾಲ್ಯ ಉಳಿದೋರ್ ನಿರ್ಮಾಲ್ಯ ಆಗತ್ತೆ ಹೊರತು ದೇವರಿಗೆ ಆಗೋದಿಲ್ಲ. ಅದನ್ನು ತೊಳೆದು ಮತ್ತೆ ಉಪಯೋಗಿಸ್ಬೋದು. ಮೊದಲನೇದಾಗಿ ಹೂ ಹೇಗಿರ್ಬೇಕು ಅಂತ ಪ್ರಶ್ನೆ. ಅವತ್ತಿನ ಹೂ ಆಗ್ಬೇಕು ಅಂತ ಹೂವನ್ನ ಬಿಡಿಸಿಟ್ಟು ಹೂ ಆಗಬಾರ್ದು. ನಿನ್ನೆ ಬಿಡಿಸಿದ್ದು ಇವತ್ತು ಬರೋದಿಲ್ಲ. ಇವತ್ತೇ ಬಿಡಿಸ್ಬೇಕು. ನಾಳೆ ಪೂಜೆ ಬರೋದಿಲ್ಲ. ತುಳಸಿ ಮಾತ್ರ ಬರುತ್ತೆ ಎಂಬುದು ವಿಶೇಷ. ಗೊತ್ತಾಯ್ತಾ? ಅದರಲ್ಲೂ ವಿಶೇಷ ಹೇಳ್ತಾರೆ. ಮತ್ತೆ ಏನ್ ವಿಶೇಷ ಅಂದ್ರೆ, ತುಳಸಿ ಬಿಡಿಸೋ ದಿವಸಗಳು ಹೇಗೋ ಇದಕ್ಕೆ ದೋಷ ಇಲ್ಲ. ತುಳಸಿನ ಸ್ನಾನ ಮಾಡದೆ ಬಿಡಿಸ್ಬಾರ್ದು, ಸ್ನಾನ ಮಾಡಿಯೇ ಬಿಡಿಸ್ಬೇಕು. ಹೂವನ್ನ ಸ್ನಾನ ಮಾಡದೆ ಬಿಡಿಸ್ಬೇಕು, ಮೊದಲು ಬಿಡಿಸ್ಬೇಕು ತುಳಸಿ. ಆಮೇಲೆ ಇದು ಮೊದಲು. ಅರ್ಥ ಆಯ್ತಾ? ತುಳಸಿ ಹೂವು ಸೇರಿಸಿ ತರಬಾರ್ದು. ಸೇರಿಸಿ ತಂದ್ಬಿಡ್ತು ತುಳಸಿ ಕ್ವಾಲಿಟಿ ಹೋಗ್ಬಿಡ್ತದೆ. ಬೇರೆ ಏರಿಸ್ಬೇಕಾದ್ರೆ ಹೂವು ತುಳಸಿ ತಗೊಂಡು ಏರಿಸ್ಬೇಕು, ಒಂದರಲ್ಲೇ ಸೇರಿಸ್ಬಾರ್ದು. ಹಾಗಾದ್ರೆ ವಿಶೇಷ ನಿಯಮಗಳು. ಪೂಜೆ ಮಾಡೋ 99 ಪಾಲು ಜನಕ್ಕೆ ನಿಯಮಗಳು ಯಾವುದೂ ಗೊತ್ತಿರೋದಿಲ್ಲ. ಎರಡನೇದಾಗಿ ಆಹಾರೇ ತುಳಸೀಂ ದೂರ್ವಾಂ ಪುಷ್ಪಾಣಿ ಅದ್ಯತನಾನಿ ಚ. ಆಮೇಲೆ ಯಥಾಕಾಲೋಪಪನ್ನಾನಿ. ಆ ಕಾಲಕ್ಕೆ, ಉದಾಹರಣೆಗೆ ಈ ಕಾಲದಲ್ಲಿ ಕೆಲವು ಹೂ ಸಿಗೋದಿಲ್ಲ, ಮತ್ತೆ ಕೂಡಿಟ್ಕೊಂಡು ಇಟ್ಕೋಬಾರ್ದು. ಆ ಕಾಲಕ್ಕೆ ಬರುತ್ತೆ ಅದನ್ನು ಉಪಯೋಗಿಸ್ಬೇಕೇ ಹೊರತು ಕೂಡಿಟ್ಕೊಳಕ್ ಹೋಗಬಾರ್ದು. ಇದು ಹಾಗೇನೆ, ಹಣ್ಣು ತರಗೆ ಎಲ್ಲ ಕೂಡ ಹಾಗೇನೆ. ಯಾವ ಸ್ಥಳದಲ್ಲಿ ಹೋಗಿರ್ತೇವೆ ಆ ಸ್ಥಳದಲ್ಲಿ ಯಾವ್ದು ಉಪಯೋಗಿಸ್ತಾರೆ, ನಿಷಿದ್ಧವಲ್ಲದೆ ನಾವು ಉಪಯೋಗಿಸ್ಬೇಕೇ ಹೊರತು ಇಲ್ಲಿಂದ ತಗೊಂಡೋಗ್ಬಾರ್ದು. ಕ್ವಾಲಿಟಿ ಕೆಟ್ಟೋಗ್ಬಿಡುತ್ತೆ. ಅಲ್ಲಿದೇ ಪದಾರ್ಥ ಆಗುತ್ತೆ. ಆ ಸ್ಥಳ, ಆ ಕಾಲ, ಆ ವಸ್ತು ಅದೇ ಶ್ರೇಷ್ಠ ಹೊರತು ಬೇರೆ ಅಲ್ಲ. ಮತ್ತೆ ಸ್ವಾರಾಮ ವರಧಾನ್ಯಕ್ಕೆ ಎಲ್ಲಿರ್ಬೇಕು ಹೂವುಗಳೆಲ್ಲ ತನ್ನ ತೋಟದಲ್ಲಿ ಬೆಳೆಸ್ಬೇಕು. ಇಲ್ಲ ಕಾಡಿಂದ ತರಬೇಕು, ಇನ್ನೊಬ್ಬರ ಮನೆಯಿಂದ ತರಬಾರ್ದು. ಅರ್ಥ ಆಯ್ತಾ? ಇನ್ನೊಬ್ಬರ ಮನೆಯಿಂದ ತರಬಾರ್ದು. ಹೀಗೆ ಮಾಡಬೇಕು. ಆಪತ್ಕಾಲದಲ್ಲಿ ಆಗೋರು ಬಂಗಾರ ತುಳಸಿನೂ ಮಾಡಿಸ್ಬೋದು. ಅಲ್ಲಿ ಹೇಳಿದ್ರು ಬಂಗಾರ ತುಳಸಿನೂ ಮಾಡಿರ್ತಾರೆ. ತುಳಸಿ ಕೂಡ ಬಂಗಾರದಲ್ಲಿ ಮಾಡಬಹುದು, ಹೂವನ್ನು ಮಾಡಬಹುದು. ಇಷ್ಟಾದ್ರೂ ನಿಜವಾದ ವ್ಯಾಲ್ಯೂ ಅಲ್ಲ ಅದು. ಬೇರೆ ಹೂ ಹಾಕಿದ್ರೆ ಶ್ರೇಷ್ಠ. ಅದಿದ್ರು ಆದ್ರೂ ಹಾಕ್ಬೋದು, ತಪ್ಪೇನಲ್ಲ. ಆದ್ರೆ ಅದಕ್ಕೆ ಪ್ರತಿನಿಧಿ ಅಲ್ಲ ಇದು.
ಅನುಮಾನ ಆಪತ್ಕಾಲದಲ್ಲಿ ಆಗುತ್ತೆ ಸರಿನೇ, ಉಳಿದಂತೆ ಹೂ ಪ್ರಯತ್ನ ಪಡಬೇಕು. ಸಿಗದೆ ಹೋದಾಗ ಅದ ಸುವರ್ಣದ ಹಾಕ್ಬೇಕು, ಇದ್ದಾಗಲೂ ಹಾಕ್ಬೋದು, ತಪ್ಪೇನಲ್ಲ. ಅದಾಯ್ತು ಅಂತ ತಿಳ್ಕೊಬಾರದು. ನಿಜವಾದ ಹೂವಿಗೆ ಪ್ರಾಶಸ್ತ್ಯ ಹೆಚ್ಚು. ಯಥಾಕಾಲೋಪಪನ್ನಾನಿ ಸ್ವರಾಮ ಮನ ಅಂದ್ರೆ ಕಾಡು, ಕಾಡಲ್ದಿರಬೇಕು. ಹಳ್ಳಿಗಳಲ್ಲಿ ಕಾಡಿರ್ತದೆ, ಇಲ್ಲ ಸಿಟಿಯಲ್ಲಿ ಸಿಗೋದಿಲ್ಲ. ಆದ್ರಿಂದ ಅದು ರೂಲ್ಡ್ ಔಟ್, ಅವರೇ ತರಬೇಕು. ಅಕ್ರೀತಾನಿ ಅಪ್ರದತ್ತಾನಿ, ಕೊಂಡು ತರಬಾರದು. ಇವತ್ತು ಎಲ್ಲದಕ್ಕೂ ಕೊಂಡೇ ತರೋದು, ಎಲ್ಲಿ ಮನೆಯಲ್ಲಿ ಬೆಳೆಸೋದಿಲ್ಲ, ಬೇರೆ ಕಡೆ ಹೋಗೋದಿಲ್ಲ. ಆದ್ರಿಂದ ಯಾರು ತರಿಸಿರ್ಬೇಕು, ಅವರೇ ತರ್ತಾರೆ. ಅಕ್ರೀತಾನಿ ಅಪ್ರದತ್ತಾನಿ, ಇನ್ನೊಬ್ಬರಿಂದ ಕೇಳಿಸ್ಕೊಂಡ್ರು ಬರೋದಿಲ್ಲ, ಶ್ರೇಷ್ಠ ಅಲ್ಲ. ಗೊತ್ತಾಯ್ತು, ಅವರೇ ಕೊಟ್ಟರು ಪರವಾಗಿಲ್ಲ. ಅದಕ್ಕೆ ಪ್ರದತ್ತ ದತ್ತ ಅದೇ ಉಪಯೋಗಿಸ್ತಾರೆ. ಅವರಾಗಿ ಪೂಜೆ ಕೊಟ್ರೆ ಅವ್ರಿಗೆ ಪುಣ್ಯ ಬರುತ್ತೆ. ಅದರಲ್ಲಿ ಯಾತಕ್ಕೆ ಶ್ರೇಷ್ಠ ಅಲ್ಲ ಅಂತಾರಂದ್ರೆ, ಪುಣ್ಯ ಹೋಗುತ್ತೆ. ಈಗ ಬಾಡಿಗೆ ಮನೆಯಲ್ಲಿ ಇದ್ದಾಗ ದೇವ್ರ ಪೂಜೆ ಏನೇ ಮಾಡಿದ್ರು ಕೂಡ ಅವ್ರನ್ನ ಶೇರ್ ಹೋಗ್ತಾನೆ ಇರುತ್ತೆ ಓನರ್ಗೆ. ಅದಕ್ಕೆ ಸ್ವಂತ ಮನೆ ಆದಾಗ ಏನೇನ್ ಮಾಡ್ತಾರೆ ಅದಿಷ್ಟು ಅವರಿಗೆ ಬರೋದು, ಬೇರೆ ಕಡೆ ಹೋಗೋದಿಲ್ಲ. ಬೇರೆಯವ್ರ ಮನೆಯಿಂದ ಸೇರಿಸಿಸ್ಕೊಂಡು ಬಂದ್ರೆ ದುಡ್ಡು ಕೊಡ್ಬೇಕಲ್ಲ ಅದಕ್ಕೆ, ಮತ್ತೆ ಟ್ಯಾಕ್ಸ್ ಬೇರೆ ಹೇಳ್ಬೇಕು ಆಮೇಲೆ. ಯಾಕೆ ಅವ್ರು ಒಂದು ಪದಾರ್ಥ, ಅದು ನಮ್ದೇ ಜಮಖಾನ, ನಮ್ದೇ ಎಲ್ಲ ಆಗ್ಬಿಟ್ಟಾಗ ಏನಾಗುತ್ತೆ ಅಲ್ಲಿಗೆ ಪುಣ್ಯ ಪೂರ್ತಿ ಬರುತ್ತೆ. ಯಥಾಕಾಲೋಪಪನ್ನಾನಿ ಸ್ವಾರಾಮ ವರಜಾನ್ಯಪಿ ಅಕ್ರೀತಾನಿ ಅಪ್ರದತ್ತಾನಿ ಚೌರ್ಯಾಲಬ್ಧಾನಿ, ಕಳತರ ಮಾಡಿ. ಇದು ಭಾರಿ ಡೇಂಜರಸ್. ಎಷ್ಟೋ ಜನ ಬೆಳಿಗ್ಗೆ ನೋಡಿಬೇಕಾದ್ರೆ ಹಾಲು ನಿಂತು ಬಿಟ್ಟಿರ್ತಾರೆ ತಗೊಂಡಿರ್ತಿರ್ತಾರೆ. ಆ ಮನೆಯಲ್ಲಿ ಇದ್ದಾಗ ಒಂದೂ ಸಿಗ್ತಿರ್ಲಿರುತ್ತೆ. ಬೆಳಿಗ್ಗೆ ನೋಡಿದ್ರೆ ಕಿಡಿಕಿಯಲ್ಲಿ ನೋಡಿದಾಗ ಕಟ್ತಾ ಇದ್ರು, ಕಟ್ಟ ತಕ್ಷಣ ಒಡೆ ಬಿಡ್ತಾರೆ. ಅಂದ್ರೆ ಪುಣ್ಯ ಬರ್ಬೇಕು ಅಂತ ಉದ್ದೇಶ. ಏನ್ ಪುಣ್ಯ ಉದ್ದೇಶ ಇದೆ ನಿಮ್ಗೀಗ? ಪುಣ್ಯ ಬರೋದಿಲ್ಲ. ಕಳ್ತಾರದ ಶೇರ್ ಬಡ್ದಾಗತ್ತೆ. ಚೌರ್ಯಾಲಬ್ಧಾನಿ ಯಾನೀಚ ಶೂದ್ರಾಹೃತಾನಿ, ಇವ್ರು ತಂದು ಕೊಟ್ರೆ ತಗೋಬಾರ್ದು ಅಂತ ಹೇಳಿದ್ರು. ಡಿಸೈರೇ ತರಬೇಕೆ ಹೊರತು ಯಾರು ತರಬಾರ್ದು. ಯಾಕೆ? ಬಡಿ ಬೈಲಿ ಇರೋದಿಲ್ಲ ಅಂತ ಅರ್ಥ. ಅವ್ರು ನಿತ್ಯ ಸ್ನಾನ ಕೂಡ ಮಾಡೋದಿಲ್ಲ ಸಾಮಾನ್ಯ. ಆದ್ರಿಂದ ಮಡಿ ಬರೋದಿಲ್ಲ, ಆದ್ರಿಂದ ತರಿಸ್ಬೇಡಿ. ಆ ದೇವ್ರ ರೀತಿ ಮಾತಾಡಿ, ಅವ್ರ ತಾರೆ ಹೇಳಿರೋದು. ದೇವ್ರ ಸಿಗೋದಿಲ್ಲ, ಏನ್ ಮಾಡಲಿ ಹೇಳಿದ್ರೆ. ಅಥವಾ ಶೂದ್ರಾಹೃತಾನಿವ ಭೂಮೋಪತಿತಾನಿ, ಭೂಮಿ ತೆಗೆದು ಬಿದ್ದ ತಗೊಳ್ಬಾರ್ದು. ಪಾರಿಜಾತಕ್ಕೆ ಎಕ್ಸೆಪ್ಷನ್. ಯಾತಕ್ಕೆ? ಅದು ಸಿಗೋದೇ ಹಾಗೆ. ಅದಕ್ಕೇನು ಮಾಡಿರ್ಬೇಕು, ರಾತ್ರಿ ಕ್ಲೀನ್ ಮಾಡಿರ್ಬೇಕು, ಎಲ್ಲ ಕ್ಲೀನ್ ಆಗಿಟ್ಟಿರ್ಬೇಕು. ಎಲ್ಲ ಅಲ್ಲಲ್ಲಿ ತಗೊಳ್ಬಾರ್ದು. ಓಡಾಡಿದ ಜಾಗದಲ್ಲಿ ಬಿದ್ದರೆ ತರಬಾರ್ದು. ಅದಕ್ಕೆ ಪಾರಿಜಾತ ಹೂ ಬಿಡಿಸೋರೆಲ್ಲ ಕೆಳಗೆ ಫಸ್ಟ್ ವ್ಯವಸ್ಥೆ ಮಾಡಿರ್ಬೇಕು. ಬಿದ್ದಿತ್ತಂದ್ರೆ ದೋಷ ಅಲ್ಲ. ತಾನೇ ಓಡಾಡ್ಬಿಡ್ತಂದ್ರೆ ಅದು ತುಳಿದು ಹೋಗ್ತಾಗ ಅದು ನಿಷಿದ್ಧ. ಯಾವ್ದಕ್ಕೆ? ಬಿತ್ತಬಾರದು ಅಂತ ಅಲ್ಲ, ಮತ್ ಬಿದ್ದಿದ್ದೆ ತಗೊಳ್ಬಹುದು ಅಂತ ಹೇಳಿ. ಬಿಡಿಸಿದ್ರೆ ತಪ್ಪಲ್ಲ, ಆದ್ರೆ ಬಿದ್ದಿದ್ದು ತಗೊಂಡ್ರೆ ತಪ್ಪು. ಬಿಡಿದ ಹಾಗೆ ಆಗಲ್ಲ, ಬಿದ್ದರೆ ಬೋದಾಯ್ತು. ಯಥಾಕಾಲ ಉಪಪನ್ನಾನಿ ಸ್ವಾರಾಮ ವನಜಾನ್ಯಪಿ ಅಕ್ರೀತಾನಿ ಅಪ್ರದತ್ತಾನಿ ಚೌರ್ಯಾಲಬ್ಧಾನಿ ಯಾನಿ ಚ ಶೂದ್ರಾಹೃತಾನಿ ವಾ ಸ್ಯುಹು. ಶೂದ್ರಾಹೃತಾನಿ ಭೂಮೋ ಪತಿತಾನಿ ತಥೈವ ಚ. ಪತಿತಾನಿ, ಅವೇ ಬಿದ್ದಿದ್ರು ಇನ್ನೊಬ್ರು ಬೀಳಿಸಿದ್ರು ಕೂಡ ಸರಿಯಲ್ಲ. ಪತಿತಾನಿ ಶಬ್ದಕ್ಕೆ ಎರಡೂ ಮಾಡ್ಕೊಂಡು, ಕೆಳಗೆ ಯಾರೋ ಬೀಳಿಸಿದ್ರು ತಂದ ಬಿದ್ದು ಕೆಳಗಡೆ ಅಂತ ತಗೊಳ್ಬಾರ್ದು. ಮತ್ತೆ ಆ ಕಡೆ ಈ ಕಡೆ ಯಾರು ನೋಡ್ಲಿಲ್ಲ ಅಂತ ಹಾಕ್ಬಾರ್ದು ನೋಡಿ. ಇಲ್ಲಿ ಹೂಗಳಂತೂ ಭಾರಿ ಡೇಂಜರಸ್. ಅಂಗಡಿಯಲ್ಲಿ ಮಾರ್ತಾರಲ್ಲ, ಸುಮ್ಮನೆ ನೋಡಿ. ಯಾವ್ದೋ ಹೋಗ್ತಿರತ್ತೆ, ಶವ ಹೋಯ್ತಿರ್ತಾರೆ, ಹೂವು ಕೆಳಗೆ ಬಿದ್ದಿರುತ್ತೆ. ಇದು ಆರಿಸ್ಕೊಂಡು ಮಾಡ್ಲಿಕ್ಕೆ ಆಗ್ಬಿಡ್ತಾರೆ. ಕೆಳಗೆ ಬಿದ್ದಿದ್ದರೆ ಆರಿಸ್ಕೊಂಡ್ಬಿಡ್ತಾರೆ, ಅಥವಾ ಉಳಿದ್ರೆ ಆರಿಸ್ಕೊಂಡ್ ಬರ್ತಾರೆ. ಅದಕ್ಕೇನೆ ಕೆಲವರು ಬರ್ತಾರೆ, ಕೊಂಡಿದ್ದು ಇನ್ನೊಬ್ರು ಕೊಟ್ಟಿದ್ದು ತಗೊಳ್ಳೋದೇ ಇಲ್ಲ. ನಿಮ್ಮ ಮನೆಯಲ್ಲೇ ಬೆಳೆದಿದ್ರೆ ಕೊಡಿ ಅಂತ. ನಿಮ್ಮ ಮನೆಯಲ್ಲಿ ಬೆಳೆದಿದ್ರೆ ಕೊಡಿ, ನೀವು ಅಂಗಡಿಯಲ್ಲಿ ತಂದಿದ್ರೆ ಕೊಡಬೇಡಿ ಅಂತ. ಯಾಕಂದ್ರೆ ಈ ರಿಸ್ಕ್ ಇದೆ. ಅವರು ಹೂವಿಲ್ದೇನೆ ಪೂಜೆ ಮಾಡೋದು ಶ್ರೇಷ್ಠ. ಅದಕ್ಕೆ ಇಲ್ಲಿ ಆಕ್ಚುಲಿ ನೋಡ್ಬೋದು, ಹಿಂದೆ ಹುಡುಗರು ಆರಿಸ್ತಾ ಹೋಗ್ತಾ ಇರ್ತಾರೆ. ಅವ್ರು ಹಾಕ್ತಾ ಹೋಗ್ತಾರೆ, ಆರಿಸ್ತಾ ಹೋಗ್ತಾರೆ. ಒಂದಿಷ್ಟ ಆಗುತ್ತೆ ಕೊಟ್ಬಿಡ್ತಾರೆ. ಅವ್ರೇನ್ ಮಾಡ್ತಾರೆ, ಕೊಟ್ಕೊಂಡವ್ರು ಅವ್ರಿಗೆ ಮುಖ್ಯ. ಯಾವ್ದು ಮುಖ್ಯ? ದುಡ್ಡು ಮುಖ್ಯ. ಆ ಹುಡುಗ ಎಷ್ಟು ಕೇಳ್ತಾರೆ, ಅದಕ್ಕೆ 10 ರೂಪಾಯಿ ಆಗಿದ್ದಕ್ಕೆ 1 ರೂಪಾಯಿ ಕೊಟ್ಟರೆ ಸಾಕು ಅವರಿಗೆ. ಇವನು 10-12 ರೂಪಾಯಿ ಮಾಡ್ತಾರೆ. ಅದು ಹಿಂದಿನ ಕಾಲಕ್ಕೆ ಆಗಿರ್ಲಿಲ್ಲ. ಎಲ್ಲರಿಗೂ ಒಂದು ಪುಣ್ಯದ ಕಾನ್ಸೆಪ್ಟ್ ಇದೆ, ಎಲ್ಲಾ ಜನಗಳಿಗೂ ಕೂಡ. ಹೂ ಮಾರೋರು ನೀವು ಏನೇ ಮಾಡ್ಲಿ ಶುದ್ಧವಾಗಿ ಕೊಡೋ ಒಂದು ಯೋಚನೆ ಇದೆ. ದೇವರಿಗೆ ಕೊಡ್ತಾರೆ. ಈಗ ಅದು ಇಲ್ವೇ ಇಲ್ಲ. ದುಡ್ಡು ಬಂದ್ರೆ ಸಾಕು, ಯಾವ ರೀತಿ ಬಂದರೂ ಆಯ್ತು. ಆ ಏನ್ ಮಾಡ್ತಾರೆ? ಹ, ವಾಪಸ್ ಬರುತ್ತೆ. ಹೌದು, ಹಾಗಾಗಿ ತಪ್ಪದು ಬಹಳ. ಅದೇನಾಯ್ತು, ಬರ್ತಾ ಬರ್ತಾ ಭಕ್ತಿ ಹೊರಟೋಗ್ಬಿಡ್ತು, ಕಾನ್ಸೆಪ್ಟ್ ವ್ಯವಹಾರ ಆಗುತ್ತೆ. ಹೂವು ಜಾಸ್ತಿ ಚೆನ್ನಾಗಿ ಕಾಣಿಸುತ್ತಾ ಅಂದ್ರೆ ಯಾರು ಕೊಟ್ಟರು ಹಾಕ್ಬಿಡೋದು, ಹಾಗೆ ಮಾಡಬಾರ್ದು. ಅದಕ್ಕೆ ಇದೆಲ್ಲ ಡೌಟ್ ಬಿಡೋದಕ್ಕಿಂತ ಮನೇಲೆ ಬೆಳೆಸಿದ್ರೆ ಆಯ್ತಲ್ಲ. ಅದಕ್ಕೆ ಭಾರಿ ಬೇಕಿಲ್ಲ. ಒಂದು ದಳ ಸಿಹಿ ತುಳಸಿ ಬಿಂದು ಗಂಗೋದಕವು. ಒಂದು ಹೂ, ಒಂದಳ ಅದರ ಪತ್ರಂ ಪುಷ್ಪಂ ಫಲಂ ತೋಯಂ.
ಒಂದು ಹಾಕಿದ್ರೆ ಸಾಕು. ಅದು ಇಲ್ಲ ಯೋಚನೆ ಮಾಡಬೇಡಿ. ಒಂದು ಹೇಳ್ತಾರೆ ಅಷ್ಟ ಭಾವ ಪುಷ್ಪಗಳು ಅಂತ ಹೇಳಿ, ಮನಸ್ಸಲ್ಲಿ ಅನ್ಕೊಳ್ಳೋ 8 ಹೂವುಗಳು ಬಂದು ಇಲ್ಲೇ ಬರುತ್ತೆ. ಅಷ್ಟು ಆ ರೀತಿ ಮಾಡಬೇಕು, ಈ ರೀತಿ ತಗೊಳಕ. ಇದೆಲ್ಲ ನಮಗೆ ನೋಡಿದಾಗ ನಾವು ಮಾಯಾ ಪೂಜೆಯಲ್ಲಿ ಎಷ್ಟು ಪಾಪ ಆಗ್ಬೋದು ಗೊತ್ತಾಗುತ್ತೆ. ಯಾವ್ಯಾವ್ದು ಹಾಕಿದ್ರೆ ದೊಡ್ಡ ಹೂ ಹಾಕ್ಲಿಲ್ಲ ಅನ್ನೋ ಪಾಪ ಬೇರೆ, ಯಾವುದೋ ಹೂ ಹಾಕಿದ ಅನ್ನೋ ಪಾಪ ಬೇರೆ. ಎಂದು ಅದಕ್ಕೆ ರಿಸ್ಕ್ ತಗೊಳಕ್ ಹೋಗ್ಬಾರ್ದು. ಚೌರ್ಯಾಲಬ್ಧಾನಿ ಯಾನಿ ಚ ಶೂದ್ರಾಹೃತಾನಿ ವಾ ಭೂಮೌ ಪತಿತಾನಿ ತಥೈವ ಚ. ಇನ್ನೊಂದಿದೆ, ಏರಾಂಡಾರ್ಕಜ ಪತ್ರೇಶು ಜಾಗೃತಾನಿ ಕರೇ ತಥ. ಎಷ್ಟು ಹೇಳ್ತಾರೆ ನೋಡಿ. ಏರಂಡ ಅರ್ಕಜ ಪತ್ರೇಶು, ಏರಂಡ ಅಂದ್ರೆ ಹರಳು, ಹರಳು ಅಂದ್ರೆ ಇದು ಬರುತ್ತಲ್ಲ ಹಳ್ಳೆಣ್ಣೆ, ಅದು ಎಲೆ ದೊಡ್ಡದಿರುತ್ತಲ್ಲ, ಅದ್ರಲ್ಲಿ ಹಾಕ್ತಂದ್ರೆ ತಗೋಬಾರ್ದು ಅಂತ ಹೇಳಿದ್ರು. ಅದು ನಿಷಿದ್ಧ. ಹರಳೆಣ್ಣೆ ಆಗಬಾರ್ದು. ಬಾಳೆದೆಲೆ ತರಬಹುದು, ಹಳ್ಳೆಲೆ ಆಗಬಾರ್ದು. ಅರ್ಕಜ ಪತ್ರ ಅಂದ್ರೆ ಎಕ್ಕೆ ಎಲೆ. ಎಲೆ ಭಾರಿ ಅಪಾಯ. ಅದು ಕಣ್ಣಿಗೆ ತಾಕಿದ್ರೆ ಕಣ್ಣು ಹೋಗ್ಬಿಡುತ್ತೆ. ರಸ, ಎಲೆ ಅಲ್ಲ, ಕಣ್ಣಿ ರಸ ತಾಕಿದ್ರೆ ಕಣ್ಣು ಹೋಗ್ಬಿಡುತ್ತೆ. ಆದ್ದರಿಂದ ಯಾವ ಅಲ್ಲ ತರ್ತಾಕ ದೊಡ್ಡ ಚಿಕ್ಕ ದೊಡ್ಡಿರುತ್ತೆ ಅಷ್ಟೇ. ದೊಡ್ಡ ಬೇಕು, ಇಷ್ಟ ಆಗೋದು ಇಷ್ಟು ದೊಡ್ಡದಿರುತ್ತೆ. ದೊಡ್ಡದಾಗಿ ಬಿಟ್ರೆ ಬಹಳ ದೊಡ್ಡದಾಗೇ ಇರುತ್ತೆ. ಸುಖವಾಗಿ ತರ್ಬೋದು, ಅದು ತನ್ನ ಕೂಡುದು ಅಂತ ಹೇಳಿ. ಏರಂಡ ಅರ್ಕಜ ಪತ್ರೇಶು ಚ ಆಘೃತಾನಿ ಕರೆ. ಕೈಲಿ ತಂದ್ಕೊಟ್ರೆ ತಗೋಬಾರ್ದು. ಕೆಲವರು ಅರ್ಜೆಂಟ್ಗೆ ಏನ್ ಮಾಡ್ತಾರೆ, ತೋರಿಸಿ ಬಿಡಿಸ್ಕೊಂಡು ಹಾಗೆ ತಂದ್ಬಿಡ್ತಾರೆ. ತಗೋಬಾರ್ದು, ಇಸ್ಕೋಬಾರ್ದು. ಯಾಕೆ ಕೈ ಬೆವರಿಗೂರೆಲ್ಲ ಹಚ್ಚಿ ಬಿಡೋದು. ಇದರಲ್ಲಿ ಎಲೆಯಲ್ಲಿ ತರಬೇಕು, ಬಾಳೆ ಎಲೆ ಆಗ್ಬೋದು, ಪಾತ್ರೆ ತರಬಹುದು ಹೊರತು ಬೇರೆಯಲ್ಲಿ ತರಬಹುದು. ಆಮೇಲೆ ಇನ್ನೊಂದು ಏನಾಗ ಕರದಲ್ಲಿ ತಂದ್ರೆ ಹೂವು ಒಂದೆರಡು ಹೂವು ಬಿಡುತ್ತಲ್ಲ, ಹಾಗೆ ತೊಗೊಂಡ್ಬಿಡೋದು. ಹೆಚ್ಚಿಲ್ಲ ಪರವಾಗಿಲ್ಲ ಅಂತ ತರಬಾರ್ದು. ಹೋಗಿ ಏನಾದ್ರು ತಂದೆ ತರಬೇಕೆ ಹೊರತು ಆಗಬಾರ್ದು. ಇನ್ನೊಂದು ಪಟಾಹೃತಾನಿ, ಬಟ್ಟೆಯಲ್ಲಿ ತರಬಾರ್ದು. ಹಾಕೊಂಡು ಅದ್ರೊಳಗೆ ಹಾಕೊಂಡ್ಬಿಡ್ಬಿಡೋದು, ಹಾಗೆಲ್ಲ ತರಬಾರ್ದು. ಅದೆಲ್ಲ ದೇವ್ರಿಗೆ ಹಾಕೋದು ಮರಿಬಾರದು. ನಮ್ಮ ಅವರು ಬೇರೆ ದೇವ್ರ ಮೇಲೆ ಬಿದ್ದಾಗ ಆಗುತ್ತೆ. ಪೂಜೆ ಆಗೋದ್ರ ಬದಲು ಅದು ನಿಂದೆ ಆಗುತ್ತೆ. ಪಟಾಹೃತಾನಿ ಇಲ್ಲೇ ಇದೆ ನೋಡಿ. ಆಹೃತಾನಿ ಕರೇ ತಥ. ಪಟಾಹೃತಾನಿ, ಮುಂದೆ ಪಟ ಅಂದ್ರೆ ವಸ್ತ್ರ, ವಸ್ತ್ರದಲ್ಲೂ ತರಬಾರ್ದು, ಕೈಯಲ್ಲೂ ತರಬಾರ್ದು. ಯಾನಿಶ್ವರ್ ವರ್ಜಯೇ ತಾನಿ ಅಂತ ಇವೆಲ್ಲ ನೋಡಿದ ತಕ್ಷಣ ಬಿಟ್ಬಿಡಿ, ಅದು ಉದ್ಯೋಗಕ್ಕೆ ಹೋಗ್ಬೇಡಿ. ಈ ಹೂವಿನ ಬಗ್ಗೆ ಇಷ್ಟು ಹೇಳಿದ ಮೇಲೆ ಇನ್ನು ಉಳಿದೆಲ್ಲ ಎಷ್ಟಿರ್ಬೋದು. ನೀರು ಅವೆಲ್ಲ ಭಾರಿ ಕ್ಲಾಸ್ ಇರ್ಬೇಕು. ನೀವು ಪೂಜೆ ಮಾಡ್ತೀವಿ ಎಂಬುದು ಮರಿಬಾರದು. ಪಟಾಹೃತಾನಿ ಯಾನಿಶ್ವರ್ ವರ್ಜಯೇ ತಾನಿ ಯತ್ನತಃ. ಅರ್ಘ್ಯಪಾತಿ, ಇದಿಷ್ಟು ಒಂದು ಭಾಗ. ಯಾವ್ದಕ್ಕೆ ಸೇರ್ತಿದ್ದು ಪೂಜಾ ದ್ರವ್ಯ ತನ್ಕೋಬೇಕು ಅಂತ ಹೇಳಿದ್ರಲ್ಲ, ಅತಿ ಮುಖ್ಯವಾದ ಅಂಶವನ್ನು ಮೊದಲು ತಿಳಿಸಿಬಿಟ್ಟು ಉಳಿದೆಲ್ಲ ಹೇಳ್ತಾರೆ. ಸಾಧನ ಇದಿಷ್ಟು ಕೂಡ. ಇದಿಲ್ಲದೆ ಹೋದ್ರೆ ಏನ್ ಮಾಡಕ್ ಬರೋದಿಲ್ಲ, ಪೂಜೆ ಅಂತ ಅನಿಸೋದಿಲ್ಲ ಅದು. ಅದಕ್ಕೆ ಒಂದು ಇದೆ, 10 ನಿಮಿಷದ ಅಪರಾಧ ಸ್ತೋತ್ರ ಅಂತ ಇದೆ. ದೇವ್ರ ಪೂಜೆ ಮಾಡಕ್ರೆ 32 ತಪ್ಪು ಮಾಡಿರ್ಬೋದು ಅಂತ. 32 ತಪ್ಪುಗಳು ಸಾಮಾನ್ಯವಾಗಿ ಇದ್ದೇ ಇರುತ್ತೆ. 32ರಲ್ಲಿ 32 ಇರ್ಬೋದು, ಕೆಲವೊತ್ತು ಇದ್ದೇ ಇರುತ್ತೆ. ಅದನ್ನು ವರ್ಜಿಸ್ಬೇಕಂತ. ಅದಕ್ಕೆ ನಮ್ಗೆ ಗೊತ್ತಿಲ್ಲದೆ ಕೆಲವು ತಪ್ಪಾಗಿರುತ್ತೆ. ಆ ಸ್ತೋತ್ರ ಹೇಳಿದ್ರೆ ಪರಿಹಾರ ಆಗತ್ತೆ ಅಂತ. ಅದು ವರಹ ಪುರಾಣದ್ದು. ಆ ಸ್ತೋತ್ರ ಹೇಳಿದ್ರೆ ಪ್ರತಿನಿತ್ಯ ಕೊನೆಗೆ ಆ ಸ್ತೋತ್ರ ಹೇಳ್ಕೊಂಡು ನಮಸ್ಕಾರ ಮಾಡಬೇಕು. ಪಟಾಹೃತಾನಿ ಯಾನೇಶ್ವರ್ ವರ್ಜಯೇ ತಾನಿ ಯತ್ನತಃ. ಇಷ್ಟಾದ್ಮೇಲೆ ಅರ್ಘ್ಯಪಾತ್ಯಾದಿ ಸಂಭಾರಾನ್ ಯಥಾಶಕ್ತಿ ವಿಧಾಯ ಚ. ಅರ್ಘ್ಯಪಾತ್ಯಾದಿ ಸಂಭಾರ ಅಂದ್ರೆ ಸಲಕರಣೆಗಳು, ಅವನ್ನ ಯಥಾಶಕ್ತಿ ವಿಧಾಯ ಚ. ಯಥಾಶಕ್ತಿ ಒಳ್ಳೆ ಕ್ವಾಲಿಟಿ ತರಬೇಕು ಅಂತ ಅರ್ಥ. ತಾನು ಸರಿ ಇದಾಗಿದ್ರೆ, ಬಡವನಾಗಿದ್ರೆ ಒಳ್ಳೆ ತಾಮ್ರದ ಪಾತ್ರೆ ಅದನ್ನ ತರೋದು, ಶುದ್ಧ ತೊಳೆದಿರ್ಬೇಕು. ಹುಣಸೆಹಣ್ಣು ಹಾಕಿ ತೊಳಿಬೇಕು, ಇದ್ರ ಬರೋದಿಲ್ಲ ಅದು. ಕೆಲವು ವಾರಕ್ಕೊಮ್ಮೆ ಹುಣಸೆಹಣ್ಣು ಹಾಕಿರೋ ಉಪಯೋಗ ಇಲ್ಲ. ಪ್ರತಿನಿತ್ಯನೂ ಹುಣಸೆಹಣ್ಣು ಸ್ಪರ್ಶ ಆಗದೆ ಹೋದ್ರೆ ತಾಮ್ರ ಶುದ್ಧ ಆಗೋದಿಲ್ಲ, ಹಿತ್ತಾಳೆನೂ ಶುದ್ಧ ಆಗೋದಿಲ್ಲ. ಅದೆಲ್ಲ ನಿಯಮ ಪಾಲಿಸ್ಬೇಕು. ಬೆಳ್ಳಿದು ಉತ್ತಮ, ಅದು ಆಗದೆ ಹೋದ್ರೆ ಸುವರ್ಣ, ಅತಿ ಮುಖ್ಯವಾದ ಸುವರ್ಣ. ಅದಕ್ಕೆ ಯಥಾಶಕ್ತಿ ಅಂತ ಅದಕ್ಕೆ ಹೇಳಿದ್ರು ಅಂದ್ರೆ ರಾಯರು ಬರೀತಾರೆ ರಾತ್ರಿ ಯಥಾಶಕ್ತಿ ಯಥಾ ವೈಭವ. ಗೊತ್ತಾಯ್ತಾ? ಯಥಾ ವಿಧಿ ಯಥಾ ವೈಭವ. ಎಷ್ಟು ವೈಭವ ಮಾಡ್ಲಿಕ್ಕೆ ಸಾಧ್ಯ ದೇವ್ರಿಗೆ ಮಾಡಿಬಿಡಿ ಫಸ್ಟ್. ಅದನ್ನ ನಮಗೆ ವೈಭವ ಇಟ್ಕೊಂಡು ದೇವ್ರಿಗೆ ಮಾತ್ರ ಏನಿಲ್ಲ ಅಂತ ಹಾಗಾಗ್ಬಾರ್ದು. ಯಥಾಶಕ್ತಿ ಯಥಾ ಶಕ್ತಿ ಯಥಾ ವೈಭವಂ ಕರಿಷ್ಯೆ. ಬಾಣ ಸಂಗ್ರಹದಲ್ಲಿ ಕೊನೆ ಮಾತು. ದೇವರು ಅಂತ ಹೇಳಿದ ತಕ್ಷಣ ವೈಭವನೇ ಬೇರೆ. ಶ್ರಾವಣ ಮನೆ ಕರೆದಾಗ ಅಡಿಗೆ ಒಂದೆರಡು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಏನ್ ಮಾಡ್ತಾರಾಗ ಅದಕ್ಕೆ ವೈಭವ ದೇವ್ರಿಗೆ ತರ ಮುಟ್ಬೇಕು. ವರ್ಜಯೇ ತಾನಿ ಯತ್ನತಃ ಅರ್ಘ್ಯಪಾತ್ಯಾದಿ ಸಂಭಾರಾನ್ ಯಥಾಶಕ್ತಿ ವಿಧಾಯ ಚ ಪ್ರಕ್ಷಾಲ್ಯ ಪಾಣಿ ಪಾದೌ ಚ ಅಪಿ ಆಚಮ್ಯ ಹರಿವೇಶ್ವರಃ. ಕೈಕಾಲು ತೊಳ್ಕೊಂಡು ಒಳಗೆ ಕಾಲಿಡಬೇಕು. ದೇವ್ರ ಮನೆಗೆ ಕಾಲಿಡ್ಬೇಕಾದ್ರೆ ಕೈಕಾಲು ತೊಳ್ಕೊಂಡಿರ್ಬೇಕು. ನಮಗೆ ಭಾರಿ ಪ್ರಶ್ನೆ ಇದೆ, ಈಗಷ್ಟೇ ಸ್ನಾನ ಮಾಡ್ಕೊಂಡ್ ಬಂದಿರ್ತಾನೆ, ಏನೇ ಕೈಕಾಲು ತೊಳ್ಕೊಡೋದು ಅಂತ ಕೇಳಿದ್ರೆ ಅದಲ್ಲ. ನದಿ ಸ್ನಾನ ಮಾಡ್ಕೊಂಡ್ ಬರ್ತಾನೆ ಮನೆಗೆ, ಆಗೇನ್ ಮಾಡ್ಬೇಕು, ಆಗ ಕೈಕಾಲು ತೊಳ್ಕೋಬೇಕು ಅಂತ ಒಳಗೆ ಹೋಗ್ಬೇಕು. ಇಲ್ಲೇ ಮಾಡಿದ್ರಲ್ಲ. ಇದೆಲ್ಲ ಸಾಮಾನ್ಯವಾಗಿ ಯಾರಿಗೆ ನದಿ ಅವಗಾಹನ ಸ್ನಾನ ಮಾಡ್ಬೇಕಾದ್ರೆ ಅಲ್ಲಿ ತಾನೇ ಹೋಗ್ಬೇಕು, ಸರೋವರಕ್ಕೆ ಹೋಗ್ಬೇಕು, ನದಿಗೆ ಹೋಗ್ಬೇಕು, ಅಲ್ಲಿಂದ ಬಂದಿರ್ತಾನೆ.
ದಾರಿಯಲ್ಲಿ ಮಣ್ಣಾಗಿರುತ್ತೆ, ಅದಕ್ಕೆ ಬೇಗ ತೊಳ್ಕೊಂಡು ಅದಕ್ಕಾಗಿ ಬೇರೆ ನೀರು ದೇವ್ರಿಗೆ ಹಾಕೋ ನೀರು ಉಪಯೋಗ ಬೇರೆ ನೀರು ತಂದಿರ್ಬೇಕು. ಅದಕ್ಕೆ ಒಂದು ಪದ್ಧತಿ ಇದೆ. ಸ್ನಾನ ಮಾಡ್ಕೊಂಡು ಬರೀ ಇದ್ರಲ್ಲಿ ಬರಬಾರ್ದು, ನೀರು ತಗೊಂಡೇ ಬರಬೇಕು ಅಂತ. ಅರ್ಥ ಆಯ್ತಾ? ಆ ನೀರನ್ನು ಏನ್ ಮಾಡಬೇಕು, ಒಂದ್ ಕಡೆಗೆ ಕಾಲ್ ತೊಳ್ಬೇಕು, ಇನ್ನೊಂದ್ ಕಡೆಗೆ ನೀರ್ ಹಾಕೊಂಡು ಮುಂದಕ್ಕೆ ಹೋಗ್ಬೇಕು. ಬಡಿ ಬರ್ಲಕ್ ಆಗೋದಿಲ್ಲ ಹೋದ್ರೆ. ನೀರಿಲ್ಲದೆ ಬರೀ ಕೈಯಲ್ಲಿ ನೀರು ಹೋಗಾಗಿಲ್ಲ. ವಸ್ತ್ರ ಎಷ್ಟು ಮುಖ್ಯ ಸ್ನಾನಕ್ಕೆ, ಪಾತ್ರೆ ಅಷ್ಟೇ ಮುಖ್ಯ. ಪ್ರಾಕ್ಷಾಲ್ಯ ಪಾಣಿ ಪಾದೋಚ. ಪಾಣಿ ಅಂತ ಎರಡು ದ್ವಿವಚನ, ಯಾಕೆ? ಎರಡು ಕೈಗೆ ತೊಳ್ಕೊಬೇಕು, ಎರಡು ಕಾಲು ತೊಳ್ಕೊಳ್ಬೇಕು. ಆಮೇಲೆ ಆಚಮ್ಯ, ಆಚಮನ ಮಾಡಬೇಕು. ಹರಿವೇಶ್ವನಃ ಉಪದ್ವಾರಂ ಸಮಾಗಮ್ಯ. ದೇವ್ರ ಮನೆ ಹತ್ರ ಬರ್ಬೇಕೀಗ, ನಿಂತ್ಕೋಬೇಕಾದ್ರೆ ಕಾಲಿಡೋದಕ್ಕೆ ನಿಂತ್ಕೊಂಡ್ಬಿಟ್ಟು ಸ್ತೋತ್ರ ಹೇಳಬೇಕು. ಜಯಾಯ ನಮಃ, ವಿಜಯಾಯ ನಮಃ. ದ್ವಾರಪಾಲಕರು ಇರ್ತಾರೆ, ಅವ್ರ ಪರ್ಮಿಷನ್ ತಗೊಂಡು ಹೋಗ್ಬೇಕು. ದ್ವಾರಪಾಲಕರು ಆಫೀಸ್ನಲ್ಲಿ ಅವ್ರಿಗೆ ಗೊತ್ತಿದೆ, ಮನೆಯಲ್ಲಿ ದೇವರಿಗೆ ದ್ವಾರಪಾಲಕರು ಇರ್ತಾರೆ, ಬರ್ತಾ ಬಿಡ್ತಾರೆ. ದ್ವಾರಪಾಲಕರು ಯಾರು, ಎಷ್ಟು ಜನ, ಎಲ್ಲಿ ಅದೆಲ್ಲ ಹೇಳ್ತಾರೆ. ಅದಕ್ಕೆ ಸಾಮಾನ್ಯ ಏನ್ ಹೇಳ್ತಾರೆ, ಜಯಾಯ ನಮಃ ವಿಜಯಾಯ ನಮಃ ಹೇಳ್ತಾರೆ. ಇವಿಷ್ಟು ಹೇಳಬೇಕು. ಮೊದಲನೇದಾಗಿ ಪೂರ್ವೇ, ಪೂರ್ವ ದಿಕ್ಕಿನಲ್ಲಿ. ಉಪದ್ವಾರಂ ಅಂದ್ರೆ ದ್ವಾರದ ಹತ್ರ. ಉಪದ್ವಾರ ಅಂತ ಬೇರೆ ಅಲ್ಲ, ದ್ವಾರದ ಹತ್ರ ಬಂದು ಒಳಗೆ ಕಾಲಿಡೋದಕ್ಕಿಂತ ಮುಂಚಿತವಾಗಿ ಉಪದ್ವಾರಂ ಸಮಾಗಮ್ಯ ಭಕ್ತ್ಯಾ ಕುರ್ಯಾತ್ ಶ್ರೀಯೈ ನಮಃ. ಪೂರ್ವೇ ನಮಃ ಜಯಾಯ ಅಥ ವಿಜಯಾಯ ಅಥ ದಕ್ಷಿಣೆ. ಜಯಾಯ ವಿಜಯಾಯ ಅಂತ ಪೂರ್ವ ದಿಕ್ಕಿನಲ್ಲಿ ಮಾಡಬೇಕು. 4 ದಿಕ್ಕಿನಲ್ಲೂ ದ್ವಾರಪಾಲಕರು ಇರ್ತಾರೆ ದೇವರಿಗೆ, 4 ದಿಕ್ಕಿನಲ್ಲೂ ಇದ್ದಾರೆ. 8 ಜನಕ್ಕೂ ಮಾಡಬೇಕು. 4ರಲ್ಲೇ ದ್ವಾರಪಾಲಕರು ಇಬ್ರು ಇರ್ತಾರೆ, ಈ ಕಡೆ ಹೋಗಿ ಆ ಕಡೆ ಹೋಗಿ ಗೊತ್ತಾಯ್ತು, ಇಬ್ರು ಇರ್ತಾರೆ. ಇಬ್ಬರು 10 ಜನಕ್ಕೆ ನಮಸ್ಕಾರ ಮಾಡಿ ಹೋಗ್ಬೇಕು. ಬಲಾಯ ಪ್ರಬಲ ಈಗ ಅನ್ಕೋಬೇಕು ನಾವು, ಅಂದ್ರೆ ಅನುಸಂಧಾನ ಮಾಡ್ಬೇಕು. ಇದೆ ಅಂತ ತಿಳ್ಕೊಂಡು ನಮಸ್ಕಾರ ಮಾಡಿ ಹೋಗ್ಬೇಕು. ಜಯ ವಿಜಯ ಮನಸ್ಸಲ್ಲಿ ಹೀಗೆ ಸುತ್ತಬೇಕು. ಜಯ ವಿಜಯ ಬಲ ಪ್ರಬಲ ಹೇಗೆ ಮಾಡ್ಬೇಕು. ಅದಕ್ಕೆ ಹಿಂದವರೆಲ್ಲ ತಾನು ಮಾಡಿಸೋರಿಗೆ, ಅದೇ ಹಳೇ ಮನೆಗಳಲ್ಲಿ ಅಂತ ಕಾಣಿಸ್ತದೆ. ಅದೇ ರೇರದು ಪ್ರದಕ್ಷಿಣೆ ಹಾಕಲಿಕ್ಕೂ ಜಾಗ ಮಾಡಿರ್ತಾರೆ ಪ್ರತಿನಿತ್ಯದಲ್ಲೂ ಕೂಡ. ಜಯಾಯಾತ ವಿಜಯಾಯಾತ ದಕ್ಷಿಣೆ. ಶ್ರೀಯೈ ಬಲ, ಶ್ರೀಯೈ ದ್ವಾರಶ್ರೀಯೈ ಅಂತ ಅರ್ಥ. ಮುಖ್ಯ ಸಾಕ್ಷಾತ್ ಮಹಾಲಕ್ಷ್ಮಿ ಎಲ್ಲ ಕಡೆ ಇರೋದು. ಜಯಾಯ ನಮಃ, ವಿಜಯಾಯ ನಮಃ. ದಕ್ಷಿಣೆ, ಪೂರ್ವ ದಕ್ಷಿಣ, ಪ್ರದಕ್ಷಿಣದ ದಕ್ಷಿಣ ತಾನೆ. ಅಲ್ಲಿ ಬಲಾಯ ಪ್ರಬಲಾಯ. ಪ್ರತ್ಯಕ್ ಅಂದ್ರೆ ಪಶ್ಚಿಮ, ಅಲ್ಲಿ ಶ್ರೇಯ ನಮಃ. ನಂದಾಯ ಸುನಂದಾಯ, ನಂದಾಯ ನಮಃ ಸುನಂದಾಯ ನಮಃ. ಆಮೇಲೆ ಶ್ರೀ ನಮಃ ಯಾವುದಕ್ಕೆ, ಉತ್ತರದಲ್ಲಿ. ಕುಮುದಾಯ ನಮಃ ಕುಮುದಾಕ್ಷಾಯ ನಮಃ. ಉತ್ತರೇ ಚ ದ್ವಾರಪಾಲಾಂಶ್ಚ ಪೂಜೆ. ಈ ದ್ವಾರಪಾಲಕರ ಪೂಜೆ ಮಾಡಿ ಒಳಗೆ ಹೋಗ್ಬೇಕು. ತದನುಜ್ಞಾನೋಪ್ಯಾತ, ಅವಕ್ಕೆ ನಾವು ಅನುಜ್ಞೆ ಮನಸ್ಸನ್ನು ಅನ್ಕೋಬೇಕು. ಒಳಗೆ ಹೋಗ್ತಾ ಇದ್ದ ಪೂಜೆಗೆ ಅನುಜ್ಞೆ ಕೊಡಿ ಅಂತ ಕೇಳ್ಕೋಬೇಕು. ಅವ್ರು ಕೊಟ್ಟು ಅಂತ ಹೇಳ್ಕೊಂಡು ಮುಂದೆ ಹೋಗ್ಬೇಕು. ಅನುಜ್ಞಾಯಾಪ್ಯಥ ವಾಯವಾಯಾಹಿ ದರ್ಶ್ಯತೆ. ಈ ಮಂತ್ರ ಹೇಳ್ಬೇಕು, ವಾಯವಾಹಿ ದರ್ಶ್ಯತೆ ಅಂತ ಹೇಳಿ. ವಾಯುದೇವ ಅವರೇ ಮೇನ್. ಅದಕ್ಕೇನ್ ಮಾಡ್ಬೇಕಂತ ಕವಾಟೋದ್ಘಾಟನ, ಬಾಗಿಲು ತೆಗೆಯೋದು. ಇದು ಮೇನ್ ಡೋರ್ ತೆಗಿಬೇಕು. ದೇವ್ರ ಮನೆ ಮೇನ್ ಡೋರ್ ತೆಗಿಬೇಕು. ಮುಂದೆ ಅನುಜ್ಞಾಪ್ಯ ವಾಯವಾಯಾಹಿ ದರ್ಶ್ಯತೆ ಅನೇನ ವಾಯುಮಂತ್ರೇಣ ಸಮುದ್ಘಾಟ್ಯ ಕವಾಟಕಂ ತೆಗೆದು ಕೃತ್ವಾ ತಾಲತ್ರಯಂ ದ್ವಾರೆ 3 ಸಲ ಚಪ್ಪಾಳೆ ಹಾಕ್ಬೇಕು. ಗೊತ್ತಾಯ್ತಾ? ಜೋರಾಗಿ ಈಗ ಹಾಕಿ ಚಪ್ಪಾಳೆ. ಯಾಕೆ ಗೊತ್ತಾ? ಏನ ಇದ್ರೆ ಹೋಗ್ಬಿಡುತ್ತೆ ಅಲ್ಲಿ. ಜಿರಳೆ ಗಿರಳೆ ಹಲ್ಲಿ ಗಿಲ್ಲಿ ಇದ್ರೆ ಹೋಗ್ಬಿಡುತ್ತೆ. ಇಲ್ಲ ಅಂತ ಅನ್ಕೊಂಡು ಹೋಗ್ಬಾರ್ದು. ಇಲ್ಲ ಅಂತ ಹೇಳಿ ಇದ್ರೆ ಆ ಥರ ಯೋಚನೆ ಮಾಡ್ಬೇಕು. ಯಾವಾಗ ಮಂತ್ರ ಅದು ಅಷ್ಟಕ್ಕೆ ಪುಣ್ಯ. ಯಾವ್ದಕ್ಕೆ ದೀಪ ಹೆಚ್ಚಲ್ಲ. ದೀಪ ಯಾವಾಗಲೂ ಒಂದ ದೀಪ ಇರಬೇಕು ಮುಂದೆ. ಅದನ್ನ ಒಳಗೆ ಹೋಗಿಲ್ಲ ಇನ್ನು ಚಪ್ಪಾಳೆ ಹಾಕೊಂಡು ಒಳಗೆ ಹೋಗ್ತೇವೆ. ಆಮೇಲೆ ಹೂರಾಯ ನಮಃ ಮಾಯವಾಯಾಹಿ ದರ್ಶ್ಯತೆ. ಮಾತ್ರ ಕಮದ್ಘಾಟ್ಯ ಕಮ ಚೆನ್ನಾಗಿ ಬಾಗಿಲು ತೆಗಿಬೇಕು. 2 ಬಾಗಿಲು ತೆಗೆದಿದ್ರೆ ಒಂದು ತೆಗಿಬೇಕು. ಕೃತ್ವಾ ತಾಲತ್ರಯಂ. ಹೌದು. ಈಗ ನಾವು ಹೋಗೋದಕ್ಕೆ ಪೂರ್ವ, ನಾವು ಹೋಗ್ತಿರೋದು ಈಗ ಹೋಗ್ತಿದ್ದೀವಿ ಅಂತ ಗೊತ್ತಾಯ್ತಾ? ಅದ್ ಬಿಡ ದೇವ್ರ ಪೂಜೆ ಕಾಲಕ್ಕೆ ನಿಯಮ. ಸಂಧ್ಯಾವಂದನೆ ಮಾಡಕ್ಕಾದ್ರೆ ಪೂರ್ವಕ್ಕೆ ಮುಖ ಮಾಡ್ಬೇಕು. ದೇವ್ರ ಪೂಜೆಗೆ ಹಾಗಲ್ಲ. ದೇವರಿಗೆ ಕೂತ್ಕೊತ್ತೆ ಅದೇ ಪೂರ್ವ ಇದ್ದಾಗ. ಎಲ್ಲ ಪ್ರಾಕ್ಟಿಕಲ್ ಪರ್ಪಸ್ಸಿಗೆ ಅದನ್ನೇ ಪೂರ್ವ ಅಂತ ತಿಳ್ಕೊಂಡೆ ಬರ್ ಅಷ್ಟೇ. ದೇವ್ರ ಮನೆ ಯಾವ ದಿಕ್ಕಿಗೆ ಇದ್ರು ಕೂಡ ನೀವು ಎಂಟರ್ ಆಗ್ತಿರಲ್ಲ, ಎದೆಗಿರೋದೇ ಪೂರ್ವ. ದೇವ್ರ ಪೂಜೆ ಕೂತಾಗ ಎದೆಗಿರೋದೇ ಪೂರ್ವ. ಆ ರೀತಿ ಮಾಡು. ಎಲ್ಲದೂ ಪ್ರಶ್ನೆಗೆಲ್ಲ ಉತ್ತರ ಸರಿಯಾಗಿ ಕೊಟ್ಬಿಟ್ಟಿರ್ತಾರೆ. ದಕ್ಷಿಣ ಅದು ಕೇಳೋದು ನಮ್ಗೆ ಗೊತ್ತಿಲ್ಲ, ಸಂಶಯ ಇಟ್ಕೊಳ್ಳೋದು, ನಿವಾರಣೆ ಆಗೋವರೆಗೂ ಮಾಡೋದಿಲ್ಲ. ಮೊದಲು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಬರೀ ಪೂಜೆ ಕ್ಯಾನ್ಸಲ್ ಆಯ್ತು, ಮಾಡಾಗಿಲ್ಲ.
ತಾಲತ್ರಯ ತಾಲಿ ಬಜಾವ್ ಅಂತಾರೆ ಚಪ್ಪಳಿ ಹಾಕೋದಕ್ಕೆ ತಾಲತ್ರಯಂ ಕೃತ್ವ. ಈ ತಾಳ ಅಲ್ಲ, ತಾಳ ಸದ್ದು ಹಾಕ್ಬೇಕು ಅಂತಲ್ಲ, ಕೈ ಚಪ್ಪಾಳಿ ಜೋರ ಹೊಡಿಬೇಕು ಕೃತ್ವ. ಇನ್ನೂ ಎಷ್ಟು ಚೆನ್ನಾಗಿ ಹೇಳ್ತಾರೆ ಸಮುದ್ಘಾಟಕ ದೇಹಲಿ ಮಸ್ಪೃಶನ್ ವಿಶೇಷ. ಡೆಲ್ಲಿ ಮುಟ್ಟಬಾರ್ದು, ಡೆಲ್ಲಿ ಅಂದ್ರೆ ಹಾಗಲ್ಲ, ಹೊಸಲು ತುಳಿಬಾರ್ದು, ಯಾವ ಹೊಸಲು ತುಳಿಬಾರ್ದು. ದೇವ್ರ ಮನೆ ಹೊಸಲು ಅಂತ ಏನ್ ಮಾಡಿದ್ರು ತುಳಿ, ಹೊಸಲು ದಾಟಬೇಕಂತಾರೆ ಹೊರತು ತುಳಿಬೇಕು ಅಂತ ಹೇಳೋದಿಲ್ಲ. ತಾಲತ್ರಯಂ ಪುರಸ್ಕೃತ್ಯ ದೇಹಲಿ ಮಸ್ಪೃಶನ್ ವಿಷಯ. ಸ್ಪೃಶಂ ಅಂದ್ರೆ ಕಾಲಿಂದ ಮುಟ್ಟದೇನೆ ಪ್ರವೇಶ ಮಾಡೋದು. ದಕ್ಷಿಣಾಂಗ್ರಿಂ ಪುರಸ್ಕೃತ್ಯ ಬಲಗಾಲ ಫಸ್ಟ್ ಇಡಬೇಕು ಒಳಗಡೆಗೆ, ದೇವ್ರ ಮನೆ ಒಳಗೆ ಫಸ್ಟ್ ಬಲಗಾಲ ಇಡಬೇಕು. ದಕ್ಷಿಣಾಂಗ್ರಿಂ ಪುರಸ್ಕೃತ್ಯ ಅಗ್ನಿನಾಗ್ನಿ ಸಮಿಧ್ಯತೆ. ಈಗ ದೀಪ ಹಚ್ಚಬೇಕು. ದೀಪ ಎರಡೀಗ, ದೀಪ ಯಾವಾಗಲೂ ಉರಿತಿರ್ಬೇಕು. ಅಲ್ಲಿ ಏನ್ ಅಗ್ನಿ ಪ್ರಜ್ವಾಲನ್ ಕೃತ್ವ. ಅದು ಸ್ವಲ್ಪ ಚಿಕ್ಕದಾಗಿರುತ್ತೆ, ಗೊತ್ತಾಯ್ತಾ? ಕುಡಿ ಕಟ್ಟಿರುತ್ತಲ್ಲ, ಅದು ದೊಡ್ಡದು ಮಾಡಿಬಿಟ್ಟು ಸರಿ ಮಾಡ್ಕೋಬೇಕು ಫಸ್ಟ್. ದೀಪ ಇಲ್ಲದೆ ಪೂಜೆ ಮಾಡಬಾರ್ದು. ದೊಡ್ಡ 32 ಅಪರಾಧದಲ್ಲಿ ಒಂದು ಪೂಜೆ, ಒಂದು ಅಪರಾಧ. ಮೊದಲು ದೇವರ ದೀಪ ಯಾವಾಗ್ಲೂ ಇರ್ಬೇಕು. ದೇಹಲಿ ಮಸ್ತು ದೀಪಾನ್ ಉದ್ದೀಪಯತ್ತ. ಉದ್ದೀಪನ ಅಂದ್ರೆ ದೊಡ್ಡದು ಮಾಡೋದು ಅಂತ. ವನ್ನಿ ಮಂತ್ರ ಹೇಳ ದೀಪ, ವನ್ನಿ ಮಂತ್ರ ಹೇಳ್ಬೇಕು. ಅಗ್ನಿನಾಗ್ನಿ ಸಮಿಧ್ಯತೆ ವನ್ನಿ ಮಂತ್ರ, ಅದು ವಾಯು ಮಂತ್ರ, ಅದು ವನ್ನಿ ಮಂತ್ರ. ತತಃ ಈಕ್ಷಯ ಪುಷ್ಪಕ್ಷೇಪೇಣ ಪಾಷ್ನಿಘ್ನಾತ ತ್ರಯೇಣ ಚ ದಿವ್ಯಂತರಶ್ಚ ಭೂಮಿಷ್ಠಾನ್ ವಿಘ್ನಾನ್ ಉಚ್ಚಾಟಯೇತ್ ಸುಧೀಹಿ. ಅಲ್ಲಿ ಏನ್ ಮಾಡ್ಬೇಕು? ಪೂಟ ಉಚ್ಚಾಟನೆ ಮಾಡಬೇಕು. ಎರಡಿದೆ, 1 2. ಮೊದ್ಲು ನೋಡಿದ್ದು ಚಪ್ಪಾಳೆ ಹಾಕಿದ್ದು ಒಂದು. ಆಮೇಲೆ ಏನ್ ಮಾಡ್ಬೇಕಂದ್ರೆ ಪಾಷ್ಟಿಘ್ನಾತ ತ್ರಯೇಣ ಈಕ್ಷಯ ಪುಷ್ಪಕ್ಷೇಪೇಣ ಪಾಷ್ಟಿಘ್ನಾತ ತ್ರಯೇಣ ಚ. ಸರಿಯಾ ನೋಡ್ಬೇಕು ಮೊದಲು, ದೇವ್ರ ಮಟ್ಟ ಇತ್ಯಾದಿ ಎಲ್ಲ ನೋಡ್ಬೇಕು ಒಂದ್ಸಲ, ಗೊತ್ತಾಯ್ತಾ? ಎರಡನೇದು ಪುಷ್ಪಕ್ಷೇಪ, ಒಂದು ಹೂ ಹಾಕ್ಬೇಕು ದೇವ್ರ ಮೇಲೆ. ಅಂದ್ರೆ ಏನಾದ್ರೆ ಹುಳ ಏನೋ ಹೋಗ್ಬಿಡುತ್ತೆ, ಕಡೆ ಡಿಸ್ಟರ್ಬ್ ಆಗುತ್ತಲ್ಲ. ಈ ಕೋಲಿ ಹೊಡಿಯೋಕ್ಕಾಗತ್ತ ಅದನ್ನ? ಹೂ ಹಾಕಿದ್ರೆ ಏನ್ ಮಾಡುತ್ತೆ, ಅಲ್ಲಿ ಇರೋದೆಲ್ಲ ಚಿಕ್ಕ ಚಿಕ್ಕ ಇರುತ್ತೆ, ದೂರ ಹೋಗ್ಬಿಡುತ್ತೆ ಅವೆಲ್ಲ. ಪುಷ್ಪಕ್ಷೇಪೇಣ. ಆಮೇಲೆ ಪಾಷ್ಟಿಘ್ನಾತ ತ್ರಯೇಣ ಮತ್ತೆ 3 ಸಲ ಇನ್ನೊಂದ್ಸರ್ತಿ ಚಪ್ಪಾಳೆ ಹಾಕ್ಬೇಕು. ದಿವ್ಯಂತರಿಕ್ಷ ಭೂಮಿಷ್ಠಾನ್ ವಿಘ್ನಾನ್ ಉದ್ವೇತ ಎತ್ತತ. ಎಷ್ಟು ಚೆನ್ನಾಗಿದ್ದಾರೆ. ಈಕ್ಷಯ ಪುಷ್ಪಕ್ಷೇಪೇಣ ಪಾಷ್ಟಿಘಾತ ತ್ರಯೇಣ. ಈಕ್ಷ ಅಂದ್ರೆ ನೋಡೋದು 1, ಪುಷ್ಪಕ್ಷೇಪ ಹಾಕಿದಾಗ 2. ಇದು ದಿವಿ ಅಂತರಿಕ್ಷ ಭೂಮಿಷ್ಠ. ಈಗೆಲ್ಲ ನೋಡಿದಾಗ ಮೇಲೆ ಏನಾದ್ರು ಇದೆಯಾ ಆಪತ್ತು, ಅಲ್ಲಿ ಮೇಲೆ ಅಲ್ಲಿ ಕೂತ್ ತಲೆ ಮೇಲೆ ಬಿಡ್ಬೋದು, ಜೋರ ಹೊಡೆದ ಮುಂದೆ ಹೋಗ್ಬಿಡುತ್ತೆ. ಅದು 4-5. ಈಗ ಪಾಷ್ಟಿಘಾತ ತ್ರಯೇಣ ಭೂಮಿಷ್ಠ, ಭೂಮಿಯಲ್ಲಿರ್ತಕ್ಕಂಥದ್ದನ್ನ ಪಾಷ್ಟಿಘಾತದಿಂದ. ವಿಘ್ನಾನ್ ಉಚ್ಚಾಟೆ ಸುಧಿ, ಇವೆಲ್ಲ ಕ್ಲಿಯರ್ ಮಾಡ್ಕೋಬೇಕು. ಸಾಮಾನ್ಯ ಹಿಂದಿನ ದೊಡ್ಡ ದೇವ್ರ ಮನೆ ಕಟ್ಸ್ತಾ ಇದ್ರು, ಹಳೆಯ ಮನೆಗಳು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಅದಕ್ಕೆ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ಕೊಳ್ಳೇಬೇಕು. ಅಪಸರ್ಪಂತು ಏ ಭೂತ, ಈ ಭೂತೋಚ್ಚಾಟನ ಮಂತ್ರ ಹೇಳ್ಬೇಕು. ಅದಿಷ್ಟು ನಾಳೆ. ಸೊ ದೇವ್ರ ಮನೆ ಒಳಗೆ ಕಾಲಿಟ್ಟಾಗಿದೆ ಅಷ್ಟೇ. ಈಗ ತಯಾರಿ ಆಗಿತ್ತು, ದೇವ್ರ ಕಾಲಿಟ್ಟಾಯ್ತು, ಮುಂದೇನು ಮಾಡ್ಬೇಕು ಹೇಳ್ಬೇಕು. ಸರಿಯಾಗಿ ಪದ್ಯಮಾಲ ಕ್ರಮೇಣ ಹೇಳೋ ಸಂಧ್ಯಾ ಒಂದೇ ಸರಿ ಹೇಳಲ್ಲ, ಪದ್ಯಮಾಲ ಹೇಳೋದಿಲ್ಲ. ಪೂಜೆ ಏನ್ ಪೂಜೆ ಮಾಡ್ತಾನೆ, ನೀರು ಬೈತಾನೆ, ಹೊರಟ್ಬಿಡ್ತಾನೆ. ತಪ್ಪ. ಎಲ್ಲದರಲ್ಲೂ ಏನದು ಅವ್ಯವಸ್ಥೆ. ಎಲ್ಲ ಟೆಕ್ಸ್ಟ್ ಬುಕ್ ಮಾಡ್ಬೇಕು ಇವೆಲ್ಲ, ಗೊತ್ತಾಯ್ತಾ? ಅರ್ಚಕರು ಬಂದು ಕೇಳ್ಬೇಕಾನ ನೇಮ ಮಾಡ್ತಾರಲ್ಲ, ಪದ್ಯಮಾಲ ಬರುತ್ತಾ ಕೇಳ್ಬೇಕು. ಬರೋದಿಲ್ಲ, ಅದು ಯಾವ್ದು ಅಂತ ಕೇಳ್ತಾರೆ ಫಸ್ಟ್. ಅವ್ರು ಬರೋದಿಲ್ಲ, ಏನು ಹಾಗೆ ಅಂತ ಕೇಳ್ತಾರೆ. ಅವ್ರು ಪೂಜೆಗೆ ಇಟ್ಕೊಂಡು ಏನ್ ಮಾಡ್ತೀರಿ? ಏನು ಉಪಯೋಗ? ಎಲ್ಲ ಗೊತ್ತಿರ್ಬೇಕು. ಅವನೇ ಮಾಡಿ ಏನ್ ಸಿದ್ಧಿ ಬರ್ಬೋದು ಅಂತ. ಅಂಥವ್ರು ಪೂಜೆ ಮಾಡಿದ್ರೆ ಯಾವ ದೇವತೆಗಳಿರ್ತಾರಲ್ಲಿ? ಸನ್ನಿಧಾನ ಕಡಿಮೆ